ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನರತ್ನಗಳು. ಸರ್ವ ಖಜಾನೆಯ ಮಾಲೀಕರಾಗಿ ತಂದೆ ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದಾರೆ. ಧಾರಣೆಯ ಪ್ರಭಾವದಿಂದ ಚೆಹರೆಯ ನಯನದಲ್ಲಿ ಸಂಪತ್ತಿನ ನಶೆ ಸ್ಪಷ್ಟವಾಗುತ್ತದೆ. ನಿಶ್ಚಿಂತ ಚಕ್ರವರ್ತಿಯಾಗುವುದು ದೇವಿ ಹೆಮ್ಮೆಯಿಂದ ಸಾಧ್ಯ. ಏನು ಆಗುತ್ತದೋ ಅದು ಒಳ್ಳೆಯದೇ ಎಂಬ ತ್ರಿಕಾಲದರ್ಶಿ ದೃಷ್ಟಿಕೋನ ಇಂದಿನ ಸೂತ್ರ. ಆತ್ಮನ ಸಂತುಷ್ಟತೆ ಮತ್ತು ಇತರರ ಸಂತುಷ್ಟತೆ ಸೇವೆಯ ಸತ್ಯ ಫಲ. ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿರ್ಮಲ ಭಾವ ಸೇವೆಯಲ್ಲಿ ಪರಿಪೂರ್ಣತೆ. ಖಜಾನೆಯನ್ನು ಜಮಾ ಮಾಡುತ್ತಾ ವೃದ್ಧಿ ಮಾಡಬೇಕು. ಬಂಡವಾಳ ಕೇವಲ ಉಪಯೋಗಕ್ಕಲ್ಲ. ಜ್ಞಾನ, ಯೋಗ, ಧಾರಣೆ, ಸೇವೆ 4 ಖಾತೆಗಳಲ್ಲಿ ಪರಿಶೀಲನೆ ಅಗತ್ಯ. ಸೇವೆಯಲ್ಲಿಯ ಖುಷಿಯು ಸೇವೆಯ ಪರಿಪೂರ್ಣತೆ ಫಲ. ಆಶೀರ್ವಾದ ಪಡೆಯುವುದು ಸೇವೆಯ ಎತ್ತರವಾದ ಸಾಧನೆ. ಕೆಟ್ಟ ಕರ್ಮ ಕಂಡರೂ ಹೃದಯದಲ್ಲಿ ಅಳವಡಿಸಿಕೊಳ್ಳಬೇಡಿ, ಅದು ಬುದ್ಧಿವಂತಿಕೆ ಅಲ್ಲ. ಸಮಯ ಸಮೀಪ ಇದೆ, ಆದರೆ ನೀವು ಸಮಯವನ್ನು ಸಮೀಪಕ್ಕೆ ತರಬೇಕಾಗಿದೆ. ಶಬ್ದದಲ್ಲಿ ಮತ್ತು ಶಬ್ದದಿಂದ ದೂರ ಇದ್ದಾಗಲೂ ಇಲ್ಲದಾಗಲೂ ಸಮಾನ ಸ್ಥಿತಿ. 3ನೇ ನೇತ್ರದ ಸ್ಪಷ್ಟತೆ, ಲೈಟ್ ಹೌಸ್ ಸ್ಥಿತಿ. ಸೇವೆಯಲ್ಲಿಯೂ ಸಂಬಂಧ ಸಂಪರ್ಕದಲ್ಲಿಯೂ ಆಶೀರ್ವಾದಗಳ ಸಂಗ್ರಹ. ಆತ್ಮನ ಚಲನೆ, ದೃಷ್ಟಿ, ವಾಣಿ ಎಲ್ಲದರಲ್ಲೂ ಶ್ರೇಷ್ಠತೆ. ಸಾಧನವನ್ನು ಉಪಯೋಗಿಸಿ, ಆದರೆ ಸಾಧನೆಗೆ ಮರೆತು ಬಿಡಬೇಡಿ. ಭೌತಿಕ ಮೋಜಿಗೆ ಬದಲಾಗಿ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಿರಿ. ಸಣ್ಣ ವಿಷಯಗಳಲ್ಲಿ ಹಾರ್ಟ್ ಕ್ಲೀನ್ ಇರಿಸಿ. ಬಾಬ್ದಾದಾರವರ ದಿಲ ಪಸಂದ್. ಆತ್ಮದ ಗುಣಗಳು ಮಧುರತೆ, ಸರಳತೆ, ಶಾಂತತೆ ಯಾವಾಗ ಬೇಕಾದರೂ ಸಜೀವವಾಗಿರಲಿ. ನೀವು ಸೇವೆಯನ್ನು ಮಾಡುತ್ತಿದ್ದೀರಿ, ಆದರೆ ಪರ್ಸೆಂಟೇಜ್ ಪರಿಶೀಲನೆ ಮುಖ್ಯ. ಸಾಧನದ ಆಕರ್ಷಣೆಗಿಂತ ಸಾಧನೆಯ ಸೆಳೆತ ಹೆಚ್ಚು ಶಕ್ತಿಶಾಲಿ. ಮಜಾ ಬೇಕಾದರೆ ಅವಿನಾಶಿ ಪ್ರಾಪ್ತಿಗಳ ಮಜಾ ತೊಡಗಿರಿ. ಕಾಲದ ಪರೀಕ್ಷೆಗೆ ಸಿದ್ಧರಾಗಿರಿ. ಸೆಕೆಂಡ್ನಲ್ಲೇ ಲೈಟ್ನಂತೆ ಹೊಳೆಯಿರಿ. ಬಾಬ್ದಾದಾರವರ ಆಶೀರ್ವಾದ. ನೀವು ತಾಯಿತರಾಗಿ ಪ್ರಪಂಚದ ಪರಿವರ್ತನೆಗೆ ಲೈಟ್ ಮೈಟ್ ಆಗಿರಿ. ಮುರಳಿಯ ಮುಖ್ಯ ಸಾರ. ಒಂದು ಕಾಲದಲ್ಲಿ ಖಜಾನೆಯ ಬಾಗಿಲು ಎಲ್ಲರಿಗೂ ತೆರೆಯಲ್ಪಟ್ಟಿತು. ತಂದೆ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ಸರ್ವ ಖಜಾನೆಗಳನ್ನು ಕೊಟ್ಟರು. ಆದರೆ ಯಾರು ಇವನ್ನು ಧಾರಣೆ ಮಾಡುತ್ತಾರೆ ಅವರೇ ನಿಜವಾದ ನಿಶ್ಚಿಂತ ಚಕ್ರವರ್ತಿ. ಪವಿತ್ರತೆ, ನಿರ್ಲಿಪ್ತತೆ, ದಯೆ ಮತ್ತು ಶ್ರದ್ಧೆಯ ಮೂಲಕ ಯಾರು ಸೇವೆ ಮಾಡುತ್ತಾರೆ ಅವರೇ ಜಗತ್ತನ್ನು ಪರಿವರ್ತನೆಗೊಳಿಸುತ್ತಾರೆ. ಆದರೆ ಯಾರು ಕೆಟ್ಟ ಸಂಗತಿಗಳನ್ನು ಹೃದಯದಲ್ಲಿಟ್ಟುಕೊಳ್ಳುತ್ತಾರೆ ಅವರ ಮನಸ್ಸು ಚಿಕ್ಕ ಹಳ್ಳಿಯಲ್ಲಿ ನೀರು ನಿಲ್ಲಿದಂತಾಗುತ್ತದೆ. ಬಾಬ್ದಾದಾರವರ ಈಗ ಒಂದು ಪ್ರಶ್ನೆ ಕೇಳುತ್ತಾರೆ. ನೀವು ಸಮಯವನ್ನು ಸಮೀಪಕ್ಕೆ ತರುತ್ತೀರಾ? ನವನಿರ್ಮಾಣದ ಹೊತ್ತು ತಲುಪಿದೆಯಾ? ನೀವು ಸೆಕೆಂಡ್ನಲ್ಲಿ ಬರುವ ಶಬ್ದದಿಂದ ಶಬ್ದವಿಲ್ಲದ ಸ್ಥಿತಿಗೆ ಹೋಗಬಲ್ಲಿರಾ? ಇದು ನಿಮ್ಮ ಪರೀಕ್ಷೆ. ವಿಜ್ಞಾನಿಗಳು ಕೂಡ ಸೆಕೆಂಡ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಯೋಗಿಗಳಾದ ನೀವು ಯಾಕೆ ಸಾಧ್ಯವಿಲ್ಲ? ವರದಾನ. ಸತ್ಯ ಹೃದಯದ ದಿಲಾರಾಮ್ ಪಸಂದ್ ಭವ. ಪರಮಾತ್ಮ ತಂದೆಗೆ ಬುದ್ಧಿಮತ್ತೆ ಬೇಕಾಗಿಲ್ಲ, ಆದರೆ ಸತ್ಯ ಸ್ವಚ್ಛ ಹೃದಯ ಇರುವವನೇ ನಂಬರ್ 1 ಆಗುತ್ತಾನೆ. ಸೇವೆಯಿಂದ ಜಗತ್ತಿನಲ್ಲಿ ಹೆಸರು ಪಡೆಯಬಹುದು, ಆದರೆ ಹೃದಯದಿಂದ ಪ್ರಪಂಚ ಗೆಲ್ಲಬಹುದು. ಸ್ಲೋಗನ್. ಸರ್ವರ ಪ್ರತಿ ಶುಭಚಿಂತನ ಮತ್ತು ಶುಭಕಾಮನೆ ಇಡುವುದೇ ನಿಜವಾದ ಪರೋಪಕಾರ. ಸಮಾಪ್ತಿಗೆ ಒಂದು ಪಾಠ ಬಾಬ್ದಾದ ಕೇಳುತ್ತಾರೆ. ಯಾರು ಸ್ವರ್ಣಿಮ ಸೂರ್ಯೋದಯ ತಡೆಯುತ್ತಿದ್ದಾರೆ? ಉತ್ತರ. ನೀಡಬೇಕಾದವರು ನಾವು. ನಮಗೆ ನೀಡಲಾಗಿರುವ ಅತಿ ದೊಡ್ಡ ಖಜಾನೆಯಾದ ಸಂಗಮಯುಗದ ಲಾಭವನ್ನು ನಿಭಾಯಿಸಲು ಸಿದ್ಧರಾಗೋಣ. ಒಂದು ಆಮಂತ್ರಣ. ಇಂದಿನ ಮೂರ್ತಿ ಮುರಳಿಯ ಶಕ್ತಿ ನಿಮ್ಮ ಮನಸ್ಸು, ಮಾತು ಮತ್ತು ಕರ್ಮವನ್ನು ಹಗುರವಾಗಿ, ಪ್ರಭಾವಶಾಲಿಯಾಗಿ ದೇವತಾ ರೂಪದಲ್ಲಿ ರೂಪಾಂತರಗೊಳಿಸಲಿ. ನಿಮ್ಮ ವೈಭವವೇ ಬಾಬ್ದಾದಾರವರ ಪ್ರತಿಬಿಂಬವಾಗಲಿ. ಓಂ ಶಾಂತಿ.